ನೋಡು, ಆ ಇಚ್ಛಾಧಾರಿ ನಾಗಿನಿ ಹೇಗೆ ನನ್ನ ಇಚ್ಛೆಯಂತೆ ಸಾಯ್ತಾ ಇದ್ದಾಳೆ ಅಂತ. ಈ ಭೈರವನ ಶಕ್ತಿ ಮುಂದೆ ಆ ನಾಗಿಣಿಯ ಶಕ್ತಿ ಕುಗ್ಗೋಗಿದೆ. ಇನ್ನೊಳಗೆ ಉಳಿದಿರೋದು ಸಾವೊಂದೇ. ಇನ್ನೆರಡುಗಳಿಗೆ ಅವಳು ಸತ್ತೋಗ್ತಾಳೆ. ಬಾಬಾ, ಆ ನಾಗಿಣಿ ಸಾಯ್ತಾ ಇದ್ದಾಗೆ ನಾಗಮಣಿ ಎಲ್ಲಿದೆ ಅಂತ ಗೊತ್ತಾಗತ್ತಲ್ಲ ಬಾಬಾ? ಅದು ನಮ್ಮ ಕೈವಶ ಆಗುತ್ತಲ್ಲ ಬಾಬಾ? ಸಿಗುತ್ತೆ ರುದ್ರ, ಖಂಡಿತವಾಗ್ಲೂ ಸಿಗುತ್ತೆ. ಆ ನಾಗಿಣಿ ಸತ್ತ ತಕ್ಷಣ ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿತೀನಿ. ಅದನ್ನ ನಾನು ಪಡ್ಕೊಳ್ತೀನಿ. ಅದರಲ್ಲಿ ಅನುಮಾನನೇ ಬೇಡ. ನೋಡು ರುದ್ರ, ನೋಡು, ಆ ನಾಗಿಣಿ ಸಾಯೋದನ್ನ ಕಣ್ತುಂಬ ನೋಡು, ಸಂತೋಷ ಪಡು. ಈ ಗಿಡ ಸಂಪೂರ್ಣವಾಗಿ ಒಣಗಿದ ತಕ್ಷಣ ಅಲ್ಲಿ ಅವಳ ಜೀವ ಹೋಯ್ತು ಅಂತ ತಿಳ್ಕೊ. ಹಾ, ನೋಡು. ಜೈ ಮಹಾಕಾಲ. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾಗಲೋಕದಿಂದ ಬಂದಿದ್ಯಲ್ಲ? ಹೇ ನಾಗಿಣಿ, ಹೇ ನಾಗಿಣಿ, ನನ್ನನ್ನ ಕೊಲ್ಲೋದು ಅಂದ್ರೆ ಸಾಮಾನ್ಯ ಅಂತ ನಾವೇನು ಅಂತ ನನ್ನ ಪ್ರಾಣಕ್ಕಿಂತ ಮುಂಚೆ ನೀನೇ ವಿಲವಿಲ ಅಂತ ಪ್ರಾಣ ಬಿಡ್ತಾ ಇದೀಯಾ. ಸಾಯಿ ಸಾಯಿ, ನೀನು ಸತ್ರೇನೆ ನಾವು ಆಸೆನೆ ನಾವು ಆಸೆ ಸಿಗೋದು, ನಮಗ್ ಸಿಗೋದು. ಶಸ್ತ್ರ ದಂಡ ದ್ರೋಹ ಕರ್ಮ ಧರ್ಮ ಅಸ್ತ್ರ ಶಸ್ತ್ರ ದಂಡ ತ್ರಿಲೋಚನಾಯ ಭಸ್ಮಾನಗರಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಮಃ ನಮೋ ಶಿವಾಯ ತಸ್ಮೈ ನಕಾರಾಯ ನಮೋ ಶಿವಾಯ ಶಿವಾಯ. ಅಮೃತ, ನಿನಗೆ ಆಶೀರ್ವಾದ ಮಾಡೋದಕ್ಕೆ ಸ್ವಾಮೀಜಿಗಳು ಬಂದಿದ್ದಾರೆ ನೋಡು. ನೋಡಿ ಸ್ವಾಮೀಜಿ ಹೇಗೆ ಒದ್ದಾಡ್ತಿದ್ದಾಳೆ ಅಂತ. ಏನಾದರೂ ಪವಾಡ ಮಾಡಿ ನಮ್ಮ ಅಮೃತನ ಉಳಿಸ್ಕೊಡಿ ದಯವಿಟ್ಟು. ನಾನೇನು ಪವಾಡ ಮಾಡಲಿ? ನಾನೊಬ್ಬ ಕಪಟ ಸನ್ಯಾಸಿ. ಇಂದ ಏನು ಪವಾಡ ಮಾಡೋದಕ್ಕೆ ಸಾಧ್ಯ? ನಾನೇನು ಮಾಡಲಿಲ್ಲ ಅಂದರೆ ಇವ್ರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ಈಗ ಸದ್ಯಕ್ಕೆ ಏನಾದರೂ ಪವಾಡ ಮಾಡೋ ಥರ ಆ್ಯಕ್ಟ್ ಮಾಡಿ ಆಮೇಲೆ ಡಾಕ್ಟ್ರನ್ನ ಕರ್ಕೊಂಡು ಬಂದ್ರಾಯ್ತು. ಸ್ವಾಮೀಜಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಹೇಳಿ. ನಮ್ಮ ಅಮೃತಂಗೆ ಏನೂ ಆಗಲ್ಲ ಅಲ್ವಾ? ಅವಳು ಬದುಕ್ತಾಳಲ್ವಾ? ಎಲ್ಲ ಶಿವನಿಚ್ಛೆ. ನನ್ನ ಕರ್ತವ್ಯ ನಾನು ಮಾಡ್ತೀನಿ. ನೋಡೋಣ, ಅವರ ಅದೃಷ್ಟ ಹೇಗಿದೆಯೋ ಆ ಶಿವನೇ ಬಲ್ಲ. ಹಾಂ, ನೀವೆಲ್ಲ ಒಂದು ನಿಮಿಷ ಆಚೆ ಇರಿ. ನಾವು ಹೊರಗೆ ಹೋಗ್ಬೇಕಾ? ನೀವು ಮಾಡೋ ಪವಾಡ ನಾವು ನೋಡ್ಬಾರ್ದಾ? ಚಿಕ್ಕಪ್ಪ, ಅವ್ರ ಪವಾಡ ನೋಡೋದಲ್ಲ ಮುಖ್ಯ, ಅಮೃತ ವಾಸಿ ಆಗೋದು ಮುಖ್ಯ. ಬನ್ನಿ, ನಾವೆಲ್ಲ ಹೊರಗಡೆ ಹೋಗೋಣ. ಬನ್ನಿ. ಏನ್ರಿ ಅಮೃತ ಅವರೇ ನಿಮ್ಮ ಪರಿಸ್ಥಿತಿ? ಏನಾಗಿದೆ ನಿಮಗೆ? ನಿಮ್ಮನ್ನು ಕೊನೆಗೂ ಇಂಥಲ್ಲಿದ್ದೀರಾ ಅಂತ ಕಂಡು ಹಿಡಿದ್ಬಿಟ್ಟೆ. ಆದರೆ ನಿಮ್ಮನ್ನು ನೋಡಿ ಸಂತೋಷ ಪಡೋ ಬದಲು ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಿ ಸಂಕಟ ಆಗ್ತಿದೆ ರೀ.
ಡಾಕ್ಟ್ರಿಗೆ ಗೊತ್ತಾಗ್ದಿರೋ ಸಮಸ್ಯೆ ನಾನು ಹೇಗೆ ಕಂಡುಹಿಡಿಯೋದ್ರಿ? ನಿಮ್ಮ ಮನೆಯವ್ರೆಲ್ಲ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಏನು ಮಾಡಲಿ ನಾನು ಇವಾಗ? ಬಾಬಾ, ಗಿಡ ಅಲ್ಲಾಡೋದು ನಿಂತೋಯ್ತು. ಹಾಗಾದ್ರೆ ಆ ನಾಗಿಣಿ ಸತ್ಲು ಅಂತಾನಾ? ಇಲ್ಲ ರುದ್ರ, ಆ ನಾಗಿಣಿ ಸತ್ತಿಲ್ಲ. ಅವಳು ಸತ್ತಿದ್ದಿದ್ರೆ ಒಣಗದೇ ಇರೋ ಈ ಒಂದು ಎಲೆನೂ ಕೂಡ ಒಣಗ್ತಾ ಇತ್ತು. ಏನ್ ಹೇಳ್ತಾ ಇದ್ದೀರಾ ಬಾಬಾ ನೀವು? ಹಾಗಾದ್ರೆ ನಾಗಿಣಿ ಸಾಯೋದಿಲ್ವಾ? ಈ ಸರಿನೂ ಅವಳು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ್ಲಾ? ಅದೇ ಅದೇ ನನಗೂ ತಿಳಿತಾ ಇಲ್ಲ ರುದ್ರ. ನನ್ನ ದಿವ್ಯ ದೃಷ್ಟಿಯಿಂದ ನೋಡೋಣ ಅಂದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಈಗ. ಏನಾದ್ರೂ ಮಾಡಿ ಬಾಬಾ, ಅವಳು ಸಾಯೋ ಹಾಗೆ ಮಾಡಿ. ಏನ್ ಮಾಡ್ಲಿ? ಏನ್ ಮಾಡುದು? ಜೈ ಮಹಾಕಾಲ! ಜೈ ಮಹಾಕಾಲ!